ಚಾನೆಲ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ವಿಜಯಪುರ ಜಿಲ್ಲೆಯ ಮನಗುಳಿ ಸಿಟಿಯಲ್ಲಿ ಮೇ ತಿಂಗಳಲ್ಲಿ ನಡೆದ ಕೆನರಾ ಬ್ಯಾಂಕ್ ದರೋಡೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಹಿಂಗೂ ದರೋಡೆ ಮಾಡಬಹುದಾ ಅಂತ ಜನ ಮೂಗಿನ ಮೇಲೆ ಕೈ ಇಟ್ಕೊಳ್ಳೋ ಹಾಗೆ ಮಾಡಿತ್ತು. ಇವರು ಯಾರೋ ಪ್ರೊಫೆಷನಲ್ ಕಳ್ಳರೇ ಇರಬೇಕು ಅಂದ್ಕೊಂಡವರು ಕೂಡ ಸಾಕಷ್ಟು ಮಂದಿ ಇದ್ರು. ಒಳ್ಳೆ ಹಾಲಿವುಡ್ ರಾಬರಿ ಸಿನಿಮಾದಲ್ಲಿ ಯಾವೆಲ್ಲ ಐಡಿಯಾಗಳನ್ನ ಬಳಸ್ತಾರೋ ಹಾಗೆ ವಾಮಾಚಾರ, ಕಾರದ ಪುಡಿ, ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ವಸ್ತುಗಳನ್ನ ಬಳಸಿ ಸರಿಸುಮಾರು 59 ಕೆಜಿ ಚಿನ್ನ ಮತ್ತು ಹತ್ತತ್ರ 5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನ ಎಗರಿಸಿ ಎಸ್ಕೇಪ್ ಆಗಿದ್ರು. ಆ ಒಂದು ದರೋಡೆಯನ್ನ ಹೇಗೆಲ್ಲ ಪ್ಲಾನ್ ಮಾಡಿ ಆ ಹಣವನ್ನ ಎಗರಿಸಿದ್ರು ಅನ್ನೋದನ್ನ ನಾವು ಈ ಮೊದಲು ಡೀಟೇಲ್ ಆಗಿ ಒಂದು ರಿಪೋರ್ಟ್ ನಿಮ್ಮ ಮುಂದೆ ಇಟ್ಟಿದ್ವಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆಸಕ್ತರು ನೋಡಬಹುದು. ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋ 2ನೇ ಚಾಪ್ಟರ್ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ವಿಡಿಯೋ ಶುರು ಮಾಡ್ತೀನಿ, ಆದ್ರೆ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ. ನೋಡಿ, ಒಂದಲ್ಲ ಎರಡಲ್ಲ ಹತ್ತತ್ರ ಅರ್ಧ ಕ್ವಿಂಟಲ್ ಚಿನ್ನ ಅಂದ್ರೆ ಸುಮ್ನೆನಾ? ಎಂತವರಾದ್ರೂ ಬೆಚ್ಚಿ ಬೀಳ್ತಾರೆ. ಮನೆಯಲ್ಲಿ ಕಳ್ಳತನ ಆಗುತ್ತೆ ಸೇಫ್ ಅಂತ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ರೆ ಬ್ಯಾಂಕ್ ಅಲ್ಲೂ ಕಳ್ಳತನ ಆದ್ರೆ ಹೇಗಪ್ಪ ಅಂತ ಜನ ಕಕ್ಕಾಬಿಕ್ಕಿ ಆಗೋಗಿದ್ರು. ಪೊಲೀಸರು ಈ ಕಳ್ಳರನ್ನ ಹಿಡಿತಾರ, ನಮ್ಮ ಚಿನ್ನ ನಮಗೆ ಸಿಗುತ್ತಾ ಅಂತ ತಲೆ ಕೆಡಿಸಿಕೊಳ್ತಾ ಇದ್ದಂತಹ ಸಮಯದಲ್ಲೇ ವಿಜಯಪುರದ ಪೊಲೀಸರು ಜನರಿಗೆ ಸಂತಸದ ಸುದ್ದಿಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ ಪೊಲೀಸರ ಗತ್ತನ್ನ ಮತ್ತೊಮ್ಮೆ ಸಾಬೀತು ಮಾಡಿ ತೋರಿಸಿದ್ದಾರೆ. ಈ ದರೋಡೆ ಕೇಸ್ನಲ್ಲಿ ಭಾಗಿಯಾದವರನ್ನ ಪತ್ತೆ ಹಚ್ಚುವಲ್ಲಿ ನಮ್ಮ ವಿಜಯಪುರದ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಸರಿಸುಮಾರು 15 ಆರೋಪಿಗಳನ್ನ ಬಂಧಿಸಿ ಹೆಡಮುರಿ ಕಟ್ಟಿದ್ದಾರೆ. ಹಾಗಾದ್ರೆ ಈ ವೆಲ್ ಪ್ರೀ ಪ್ಲಾನ್ ರಾಬರಿ ಕೇಸ್ ನಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ರು ಅಂತ ಕೇಳಿದ್ರೆ ಬೆಚ್ಚಿ ಬಿದ್ದೋಗ್ತೀರಾ. ಈ ರಾಬರಿ ಕೇಸ್ ನಲ್ಲಿ ಭಾಗಿಯಾಗಿರೋದು ಗೆಸ್ಟ್ ಲೆಕ್ಚರ್ಗಳು, ಖಾಸಗಿ ಕಂಪನಿಗಳ ನೌಕರರು, ಲಾರಿ ಚಾಲಕ, ವಾಚ್ ಮ್ಯಾನ್, ಎಲೆಕ್ಟ್ರಿಷಿಯನ್, ಹೀಗೆ ಹೈಯರ್ ಪೋಸ್ಟ್ ನವರಿಂದ ಲೋ ಮ್ಯಾನ್ ಗಳವರೆಗೂ ಎಲ್ಲರೂ ಈ ಕೇಸ್ ನಲ್ಲಿ ಭಾಗಿಯಾಗಿದ್ದಾರೆ. ಇವರನ್ನ ವಿಚಾರಣೆಗೆ ಒಳಪಡಿಸಿ ಕೆಲವೊಂದಿಷ್ಟು ಅಂಶಗಳನ್ನ ಸಹ ಪೊಲೀಸರು ಕಲೆ ಹಾಕಿದ್ದಾರೆ. ಆ ಮಾಹಿತಿಯನ್ನ ಸಹ ಅಧಿಕಾರಿಗಳು ಬೆಚ್ಚಿಟ್ಟಿದ್ದಾರೆ. ಈ ರಾಬರಿ ನಡೆದಿದ್ದ ವೇಳೆಯಲ್ಲಿ ಸುದ್ದಿ ಮಾಧ್ಯಮಗಳೆಲ್ಲವೂ 59 ಕೆಜಿ ಚಿನ್ನ ಅಂತ ವರದಿ ಮಾಡಿದ್ವು. ನಾವು ಕೂಡ ಅದನ್ನೇ ಮಾಡಿದ್ವಿ. FIR ನಲ್ಲೂ ಅದೇ ರೀತಿಯ ಮಾಹಿತಿ ಸಿಕ್ಕಿತ್ತು. ಈ ಮಾಹಿತಿಯನ್ನ ಅವತ್ತಿನ ದಿನ ಬ್ಯಾಂಕ್ ಅಧಿಕಾರಿಗಳು ತಿಳಿಸಿದ್ರು. ಆದ್ರೆ ತನಿಖೆ ಸಂದರ್ಭದಲ್ಲಿ ಕಳ್ಳತನ ಆಗಿರೋದು 58 ಕೆಜಿ ಅಲ್ಲ, 40.7 ಕೆಜಿ ಚಿನ್ನ ಕಳವು ಆಗಿರೋದು ಅನ್ನೋ ಮಾಹಿತಿ ಗೊತ್ತಾಗಿದೆ. ಈ ವಿಚಾರವನ್ನ ಬ್ಯಾಂಕ್ ನ ಅಧಿಕಾರಿಗಳು ಲಿಖಿತ ರೂಪದಲ್ಲಿ ವರದಿ ನೀಡಿದ್ದಾರೆ ಅನ್ನೋದನ್ನ ಬೆಳಗಾವಿ ಉತ್ತರ ವಲಯ IGP ಚೇತನ್ ಸಿಂಗ್ ರಾಠೋಡ್ ಸ್ಪಷ್ಟಪಡಿಸಿದ್ದಾರೆ. ಟೋಟಲ್ ಈಗ 15 ಜನ ಅರೆಸ್ಟ್ ಆಗಿದ್ದಾರೆ. ಫಸ್ಟ್ ಫೇಸ್ ನಲ್ಲಿ 3 ಜನ ದಸ್ತಗಿರಿ ಆಗಿತ್ತು. ಈಗ ಇನ್ನೂ ಅಡಿಷನಲ್ ಆಗಿ 12 ಜನ ದಸ್ತಗಿರಿ ಆಗಿದ್ದಾರೆ. ವಿವರ ಈ ಪ್ರೆಸ್ ನೋಟ್ ನಲ್ಲಿ ಹೋಲ್ಡ್ ಆಗಿದೆ. ಪ್ರಾಪರ್ಟಿ ರಿಕವರಿ ಪೈಕಿ ಹೋದ ಫಸ್ಟ್ ಪ್ರೆಸ್ ಮೀಟ್ ನಲ್ಲಿ ಸುಮಾರು 10.75 ಕೋಟಿ ವರ್ತ್ ಪ್ರಾಪರ್ಟಿ ರಿಕವರಿ ಆಗಿತ್ತು. ಈಗ ಲಾಸ್ಟ್ 15 ದಿವಸದ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್, ಬಂಗಾರದ ಜ್ಯುವೆಲ್ಲರಿ, ಕತ್ತೆಗೆ ಪರಿಸಿದ ವೆಹಿಕಲ್ಗಳನ್ನು ಮತ್ತೆ ಕ್ಯಾಶ್ ಸೇರಿ ಸುಮಾರು 39.26 ಕೋಟಿ ವ್ಯಾಲ್ಯೂ ನ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ. ಬಗೆದಷ್ಟು ಹಲವು ವಿಚಾರಗಳು ಗೊತ್ತಾಗಿವೆ. ಇದು ನಿಜಕ್ಕೂ ಸಿನಿಮಾ ಮಾಡಿದ್ರೆ ಪಕ್ಕ 100 ಡೇಸ್ ಓಡೋ ಕತೆ ಇದ್ದಂಗಿದೆ. ಈ ದೊಡ್ಡ ಮಟ್ಟಿಗಿನ ದರೋಡೆ ಮಾಡಿದ್ದಾರೆ ಅಂದ್ರೆ ಸಹಜವಾಗಿ ಯಾರೋ ನುರಿತ ಕಳ್ಳರು ಇರ್ಬೇಕೇನೋ ಅಂತ ಅಂದ್ಕೊಂಡ್ರೆ ಅಲ್ವೇ ಅಲ್ಲ. ನಿಮ್ಮಂತೆ ಸಹಜ ಜೀವನ ನಡೆಸ್ತಾ ಇರೋ ಮಾಮೂಲಿ ಜನರೇ ಈ ಕೃತ್ಯದಲ್ಲಿ ಭಾಗಿಯಾಗಿರೋದು. ಅದು ಕೂಡ ಹುಬ್ಬಳ್ಳಿಯವರೇ, ಮತ್ತೆ ಒಬ್ಬರಿಗೊಬ್ಬರು ಬಹಳ ದಿನಗಳಿಂದ ಚೆನ್ನಾಗಿ ಗೊತ್ತಿರೋರು. ಇವರೇನು ಯಾವುದೋ ಅಂಗಡಿಗೋ ಮನೆಗೋ ನುಗ್ಗಿ ಕಳ್ತನ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದವರಲ್ಲ. ದೇಶದ ಹಲವು ಕಡೆ ನಡೆದಿದ್ದ ದೊಡ್ಡ ಬ್ಯಾಂಕ್ ದರೋಡೆ ಪ್ರಕರಣಗಳನ್ನ ರಿಸರ್ಚ್ ಮಾಡಿ ರಾಬರಿ ಸಿನಿಮಾ ಮತ್ತು ಧಾರಾವಾಹಿಗಳನ್ನ ನೋಡ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಕೆನರಾ ಬ್ಯಾಂಕ್ ನ ಕನ್ನ ಹಾಕೋಕೆ ಯೋಜನೆಯನ್ನ ರೂಪಿಸಿದ್ರು ಅನ್ನೋ ಅಂಶಗಳು ಸಹ ಬೆಳಕಿಗೆ ಬಂದಿವೆ.
ಒಟ್ನಲ್ಲಿ ಮನಗುಳಿ ಸಿಟಿಯಲ್ಲಿ ನಡೆದ ಈ ದರೋಡೆ ಕೇವಲ ಒಂದು ಅಪರಾಧ ಘಟನೆಯಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಒಂದು ಎಚ್ಚರಿಕೆಯ ಕರಗಂಟೆ ಆಗಬೇಕಾಗಿರೋ ಕತೆ. ನಮ್ಮ ಸುತ್ತಲಿರುವ ಸಾಮಾನ್ಯ ವ್ಯಕ್ತಿಗಳೇ ಇಂತಹ ಭಯಾನಕ ಯೋಜನೆಯನ್ನ ರೂಪಿಸಿ ಅದನ್ನ ಕಾರ್ಯರೂಪಕ್ಕೆ ತಂದಿರೋದು ಸಮಾಜ ಯಾವ ಮಟ್ಟಕ್ಕೆ ದಾರಿ ತಪ್ಪಿದೆ ಅನ್ನೋದ್ರ ಜೀವಂತ ಉದಾಹರಣೆ ಈ ಕೇಸ್. ನಮ್ಮ ಪೊಲೀಸರು ತಮ್ಮ ತೀಕ್ಷ್ಣ ಬುದ್ಧಿ ಮತ್ತು ತಾಳ್ಮೆಯಿಂದ ಈ ಕೇಸ್ನಲ್ಲಿ ಹೆಚ್ಚು ಮಂದಿ ಆರೋಪಿಗಳನ್ನ ಬಂಧಿಸಿ ಜನತೆಗೊಂದು ಭದ್ರತೆಯನ್ನ ಮೂಡಿಸಿದ್ದಾರೆ. ಈ ಪ್ರಕರಣದ ತನಿಖೆ ಇನ್ನು ಮುಂದುವರೆದಿದೆ. ಇನ್ನು ಕೆಲವು ಆರೋಪಿಗಳನ್ನ ಪತ್ತೆ ಮಾಡೋದ್ರಲ್ಲಿ ವಿಜಯಪುರ ಪೊಲೀಸರು ಬ್ಯುಸಿ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.